ಹಾಯ್ ಹಲೋ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯ ರಚನೆಯ ಬಗ್ಗೆ ಕಲಿಯೋಣ. ಮೊದಲನೇದಾಗಿ ಸ್ವಂತ ವಾಕ್ಯದಲ್ಲಿ ಅದ್ಧೂರಿ. ಅದ್ಧೂರಿ ಅಂದ್ರೆ ವೈಭವ. ಮೈಸೂರು ದಸರಾವು ಅದ್ಧೂರಿಯಾಗಿ ನಡೆಯಿತು ಬರೀಬಹುದು. ಈ ಒಂದು ತರಗತಿಯಲ್ಲಿ ನಾವು ಅದನ್ನು ಕಲಿಯೋಣ. ಮೈಸೂರು ದಸರಾವನ್ನು ನಾವು ಅದ್ಧೂರಿಯಾಗಿ ಆಚರಿಸುತ್ತೇವೆ. ಅದ್ಧೂರಿಯಾಗಿ ಆಚರಿಸುತ್ತೇವೆ ಅಂದ್ರೆ ಇಲ್ಲಿ ಸ್ವಂತ ವಾಕ್ಯ ಅಂದ್ರೆ ನೀವು ಈ ಒಂದು ಪದವನ್ನ ನೀವು ಈ ಒಂದು ವಾಕ್ಯದಲ್ಲಿ ನೀವು ಉಪಯೋಗಿಸ್ಬೇಕು. ಎರಡನೆಯದು ವಠಾರ. ನಮ್ಮ ವಠಾರದಲ್ಲಿ ನಮ್ಮ ವಠಾರದ ಜನ ಸ್ನೇಹದಿಂದ ಇರುತ್ತಾರೆ. ಸಂಕೇತ. ಸಂಕೇತ ಅಂದ್ರೆ ಸಿಂಬಲ್. ನಮ್ಮ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ. ನಮ್ಮ ರಾಷ್ಟ್ರೀಯ ಸಂಕೇತ ಕೇಸರಿ ಬಣ್ಣ ತ್ಯಾಗದ ಸಂಕೇತವಾಗಿದೆ. ಕೇಸರಿ ಬಣ್ಣ ತ್ಯಾಗದ ಸಂಕೇತವಾಗಿದೆ. ಹಿನ್ನೆಲೆ. ನಾವು ಆಚರಿಸುವ ಹಬ್ಬವು ಪೂರ್ವಜರ ಒಂದು ಹಿನ್ನೆಲೆಯನ್ನು ಅನುಸರಿಸಿಕೊಂಡು ಹೋಗಬೇಕು. ನಾವು ಆಚರಿಸುವ ಹಬ್ಬವು ಪೂರ್ವಜರ ಹಿನ್ನೆಲೆಯನ್ನು ಹೊಂದಿದೆ. ತಳಿರು ತೋರಣ. ದೀಪಾವಳಿ ಹಬ್ಬದಿಂದ ಮನೆಗೆ ತಳಿರು ತೋರಣ ಕಟ್ಟುತ್ತೇವೆ. ಅಥವಾ ನೀವು ಯಾವುದೇ ಹಬ್ಬ ಆದರೂ ಮೆನ್ಷನ್ ಮಾಡ್ಬೋದು, ಅಥವಾ ಜಸ್ಟ್ ಹಬ್ಬ ಆದರೂ ಮೆನ್ಷನ್ ಮಾಡ್ಬೋದು. ಹಬ್ಬದ ದಿನ ನಾವು ತಳಿರು ತೋರಣವನ್ನು ಬಾಗಿಲಿಗೆ ಕಟ್ಟುತ್ತೇವೆ. ನಾನು ಊಟವನ್ನು ಸವಿಯುತ್ತೇನೆ. ನಾನು ಊಟವನ್ನು ಸವಿಯುತ್ತೇನೆ. ರತ್ನ. 9 ರತ್ನತ್ರಯರಲ್ಲಿ ರನ್ನನು ಸಹ ಒಬ್ಬ ಕವಿಯಾಗಿದ್ದನು. ಅಥವಾ ರನ್ನ ಅನ್ನೋದು ಕವಿಯ ಹೆಸರು. ಸೊ ಅದು ರನ್ನ ಅಂದ್ರೆ ರತ್ನನು ಪರ್ಲು ಆಗಿರಬಹುದು. 9 ರತ್ನತ್ರಯರಲ್ಲಿ ರನ್ನನು ಒಬ್ಬ ಕವಿಯಾಗಿದ್ದನು.
ಚವಿ. ಚವಿ ಅಂದರೆ ಹೊಳಪು, ಶೈನಿಂಗ್. ಸೂರ್ಯನು ಬೆಳಗಿನ ಹೊತ್ತಿನಲ್ಲಿ ಹೊಳೆಯುತ್ತಾನೆ. ನಕ್ಷತ್ರ. ಸೂರ್ಯನು ಬೆಳಗಿನ ಹೊತ್ತಿನಲ್ಲಿ ಚವಿಯಾಗುತ್ತಾನೆ ಅಥವಾ ಚವಿಯಾಗಿ ಹೊಳೆಯುತ್ತಾನೆ. ಚವಿಯಾಗಿ ಹೊಳೆಯುತ್ತಾನೆ. ಚವಿಯಾಗಿ ಹೊಳೆಯುತ್ತಾನೆ. ಭವ್ಯ, ಉನ್ನತವಾದ ಅಥವಾ ವಿಧಾನಸೌಧವು ಭವ್ಯವಾದ ಕಟ್ಟಡವಾಗಿದೆ. ವಿಧಾನಸೌಧವು ಭವ್ಯವಾದ ಕಟ್ಟಡವಾಗಿದೆ. ಸಾರು, ಘೋಷಿಸು. ಹಳ್ಳಿಗಳಲ್ಲಿ ವಿಷಯವನ್ನು ಅಂದರೆ ಯಾವುದೇ ಒಂದು ವಿಷಯವನ್ನು ಡಂಗೂರ ಬಾರಿಸಿಕೊಂಡು ಸಾರುವರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮಗೆ ಹೆಚ್ಚಿನ ವಿಡಿಯೋಸ್ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.